ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನೆಲ್ ಟೆಕ್ ಕನ್ನಡ ಚಾನೆಲ್‌ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ನಿಮ್ಗೆ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್‌ದು ಜಾಬ್ ಅಪ್ಡೇಟ್ ಬಂದಿದೆ. ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಯಾರ್ಯಾರೆಲ್ಲ ಲಾಸ್ಟ್ ಇಯರ್ 2024 ಅಕ್ಟೋಬರಲ್ಲಿ ನೀವು ಅಪ್ಲೈ ಮಾಡಿದ್ರಿ ಅಪ್ಲಿಕೇಶನ್ನು ರೈಲ್ವೆ ರಿಕ್ರೂಟ್ಮೆಂಟ್‌ಗೆ ಜಾಬ್‌ಗೋಸ್ಕರ ಅವ್ರಿಗೆಲ್ಲ ಇವಾಗ ಅಪ್ಡೇಟ್ ಬಂದಿದೆ. ಜಾಬ್ ಅಪ್ಡೇಟ್ ಏನೇನ್ ಬಂದಿದೆ ರೈಲ್ವೆದು ಅದನ್ನೆಲ್ಲ ತಿಳಿಸ್ಕೊಡ್ತೀನಿ. ಸೊ ಜಾಬ್ ಅಪ್ಡೇಟ್ ಬಂದಿದ್ಯಾ? ಅದು ನಿಮ್ದು ಪ್ರೊಫೈಲ್ ಅಪ್ಲೈ ಮಾಡಿದ ಅಪ್ಲಿಕೇಶನ್ ಅಕ್ಸೆಪ್ಟ್ ಆಗಿದೆಯಾ? ರಿಜೆಕ್ಟ್ ಆಗಿದೆಯಾ ಅಂತ ಎಲ್ಲಿ ನೋಡೋದು? ಮತ್ತೆ ಎಕ್ಸಾಮ್‌ಗೆ ಇದು ನೆಕ್ಸ್ಟ್ ಮಂತ್ ಆಗಸ್ಟ್ 7th ಇಂದ ಸೆಪ್ಟೆಂಬರ್ 8th ವರೆಗೂ ಇದ್ರದ್ದು ಎಕ್ಸಾಮ್ ನಡೆಯುತ್ತೆ. ಡಿಫರೆಂಟ್ ಶೆಡ್ಯೂಲ್ಸ್ ಅಲ್ಲಿ. ನಿಮ್ಗೆ ಆ ಡೀಟೇಲ್ಸು ಎಲ್ಲಿ ನೋಡೋದು ಅಂತ ತೋರಿಸ್ಕೊಡ್ತೀನಿ. ಅದ್ ಬನ್ನಿ. ಇವಾಗ ನೀವು ನಿಮ್ದು ಮೇಲ್‌ಗೆ ಅಪ್ಲೈ ಮಾಡ ಹೋದ್ರೆ ನೀವ್ ಯಾವಾಗ ರಿಜಿಸ್ಟರ್ ಮಾಡಿರ್ತೀರಾ ಆಮೇಲೆಗೆ ನಿಮ್ದು ಈ ತರ ಒಂದು ಸ್ಟೇಟ್ಮೆಂಟ್ ಬಂದಿರುತ್ತೆ. ಯುವರ್ ಅಪ್ಲಿಕೇಶನ್ ಫಾರ್ ದ ಸಿಇಎನ್ ನಂಬರ್ 6/2024 NTPC ಅಂಡರ್ ಗ್ರಾಜುಯೇಟ್ ಹ್ಯಾಸ್ ಬೀನ್ ಪ್ರಾವಿಷನಲಿ ಅಕ್ಸೆಪ್ಟೆಡ್ ಅಂತ. ಅಂದ್ರೆ ನಿಮ್ದು ಅಪ್ಲಿಕೇಶನ್ ಅಕ್ಸೆಪ್ಟ್ ಆಗಿದೆ ಅಂತ. ಇಫ್ ಇನ್ ಕೇಸ್ ಇಲ್ಲಿ ಪ್ರಾವಿಷನಲಿ ರಿಜೆಕ್ಟೆಡ್ ಅಥವಾ ಯುವರ್ ಅಪ್ಲಿಕೇಶನ್ ಹ್ಯಾಸ್ ಬಿನ್ ರಿಜೆಕ್ಟೆಡ್ ಅಂತ ಬಂದ್ರೆ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗಿದೆ ಅಂತ. ಇದು 10+2 ಅಂದ್ರೆ PUC ತನಕ ಅಥವಾ 12th ಗ್ರೇಡ್ ತನಕ ಮಾಡಿರೋರು ಇದನ್ನ ಅಪ್ಲಿಕೇಶನ್ ಹಾಕಕ್ಕೆ ಲಾಸ್ಟ್ ಇಯರ್ ಬಂದಿತ್ತು. ಅದಕ್ಕೆ ಇವಾಗ ಅವರು ಎಕ್ಸಾಮಿಗೆ ಕರೆದಿದ್ದಾರೆ. ಎಕ್ಸಾಮ್ ಎಷ್ಟು ಪ್ಯಾಟರ್ನ್ ಅಲ್ಲಿ ನಡೆಯುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಫಸ್ಟ್ ನೀವೇನ್ ಮಾಡ್ಬೇಕು ಅಂದ್ರೆ ಕ್ರೋಮಿಗೆ ಹೋಗಿ ಏನು ಈ URLಗೆ ಹೋದ್ರು ಆಯ್ತು. www.rrbapply.government.in ಹೋದ್ರೆ ನಿಮ್ಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವೇನ್ ಮಾಡ್ಬೇಕು ಅಂದ್ರೆ ನೀವು ಆಲ್ರೆಡಿ ಅಪ್ಲೈ ಮಾಡಿದೀರಾ ಅಂದ್ರೆ ನಿಮ್ದು ಲಾಗಿನ್ ಇದ್ದೇ ಇರುತ್ತೆ. ನೀವು ಕ್ರಿಯೇಟ್ ಅಕೌಂಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಗೆ 2 ಆಪ್ಷನ್ ಬರುತ್ತೆ. ಸೈನ್ ಇನ್ ವಿತ್ ಆಧಾರ್, ಸೈನ್ ಇನ್ ವಿತ್ RRB ಅಕೌಂಟ್ ಕ್ರೆಡೆನ್ಷಿಯಲ್ಸ್ ಅಂತ. ನೀವು ಆಧಾರ್ ಡೀಟೇಲ್ಸ್ ಆಲ್ರೆಡಿ ಲಿಂಕ್ ಮಾಡಿದ್ರೆ ನೀವು ಆಧಾರ್‌ನ ಯೂಸ್ ಮಾಡಿ ಲಾಗಿನ್ ಆಗ್ಬೋದು. ಇಲ್ಲ ಅಂದ್ರೆ ನೀವು ಲಾಗಿನ್ ವಿತ್ RRB ಅಕೌಂಟ್ ಕ್ರೆಡೆನ್ಷಿಯಲ್ಸ್ ಅಂತಾನೆ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮ್ದು ಇಮೇಲ್ ಐಡಿ ಮತ್ತೆ ಪಾಸ್ವರ್ಡ್ ಕೇಳುತ್ತೆ. ಈ ಇಮೇಲ್ ಐಡಿ ಪಾಸ್ವರ್ಡ್ ನೀವು ಯಾವ ಮೇಲ್ ಐಡಿ ನೀವು ಅಪ್ಲೈ ಮಾಡ್ಬೇಕಂತ ಕೊಟ್ಟಿರ್ತೀರಾ ಆ ಇಮೇಲ್ ಐಡಿ ಇಲ್ಲಿ ಹಾಕಿ. ಪಾಸ್ವರ್ಡ್ ಇಲ್ಲ ಅಂದ್ರೆ ನೀವು ಇಲ್ಲಿ ಫರ್ಗಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿ ನಿಮ್ದು ಇಮೇಲ್ ಐಡಿ ಹಾಕಿದ್ರೆ ನಿಮ್ ಮೇಲ್ಗೆನೆ ನಿಮ್ಗೆ ಹೊಸ ಪಾಸ್ವರ್ಡ್ ಕಳಿಸ್ಕೊಡ್ತಾರೆ. ಆ ಪಾಸ್ವರ್ಡ್‌ನ ಯೂಸ್ ಮಾಡಿ ನೀವು ಲಾಗಿನ್ ಆಗ್ಬೇಕು. ಒಂದ್ಸಲ ನಿಮ್ದು ಇಮೇಲ್ ಐಡಿ ಪಾಸ್ವರ್ಡ್ ಕೊಟ್ಟಾದ್ಮೇಲೆ ಐ ಆಮ್ ನಾಟ್ ಎ ರೋಬೋಟ್ ಅಂತ ಸೆಲೆಕ್ಟ್ ಮಾಡಿ ಲಾಗಿನ್ ಆಗಿ. ಒಂದ್ಸಲ ನೀವು ಲಾಗಿನ್ ಆದ್ಮೇಲೆ 2 ಫ್ಯಾಕ್ಟರ್ ಅಥೆಂಟಿಕೇಶನ್ ಇರುತ್ತೆ. ನೀವು ಸೆಂಡ್ OTP ಟು ಯುವರ್ ಇಮೇಲ್ ಅಂತನಾರ ಕೊಡ್ಬೋದು ಅಥವಾ ನಿಮ್ ಫೋನ್ ರಿಜಿಸ್ಟರ್ ಆಗಿದ್ರೆ ನಿಮ್ಮ ಫೋನಿಗೆ ಬೇಕಾದ್ರೂ ನೀವು OTP ಕಳಿಸ್ಬೋದು. ನಾನಿಲ್ಲಿ ಇಮೇಲಿಗೆ ಕೊಟ್ಕೊಳ್ತೀನಿ. ಇವಾಗ ನಾನು OTP ಎಂಟರ್ ಮಾಡಿ ಲಾಗಿನ್ ಆಗ್ತಾ ಇದ್ದೀನಿ. ಒಂದ್ಸಲ ನೀವು ಲಾಗಿನ್ ಆದ್ಮೇಲೆ ನಿಮ್ಗೆ ಈ ರೀತಿ ಪೇಜಸ್ ಓಪನ್ ಆಗುತ್ತೆ. ನಿಮ್ದು ಪೇಜಲ್ಲಿ ನೀವು ಆನ್‌ಲೈನ್ ಅಪ್ಲಿಕೇಶನ್ ಅಥವಾ ನೀವು ಹೊಸ ಅಪ್ಲಿಕೇಶನ್ ಏನಾದ್ರು ಹಾಕ್ಬೇಕು ಅಂದ್ರೆ ಇಲ್ಲಿ ಆನ್‌ಲೈನ್ ಅಪ್ಲಿಕೇಶನ್ ಹಾಕ್ಬೋದು. ಇಲ್ಲಿ ಹಾಕಕ್ ಹೋದಾಗ ನಿಮ್ಗೆ ಆಧಾರ್‌ನ ರಿಜಿಸ್ಟರ್ ಮಾಡ್ಕೊಳ್ಳೋದ್ ಕೇಳುತ್ತೆ. ಇಲ್ಲಿ ಯಾವ್ದ್ಯಾವ್ದು ಇವಾಗ ಬಿಟ್ಟಿದ್ದಾರೆ ಅಂತೆಲ್ಲ ನೀವು ಇಲ್ಲಿ ನೋಡ್ಬೋದು. ಅದ್ ಬಿಟ್ರೆ ಅಪ್ಲಿಕೇಶನ್ ಹಿಸ್ಟ್ರಿಗ್ ಬಂದ್ರೆ ನೀವು ಯಾವ ಅಪ್ಲಿಕೇಶನ್ ಹಾಕಿದ್ರಿ ಮತ್ತೆ ಯಾವ ಪೋಸ್ಟಿಗೆ ಹಾಕಿದ್ರಿ, ಅದು ಸ್ಟೇಟಸ್ ಅಕ್ಸೆಪ್ಟ್ ಆಗಿದೆಯಾ, ಪೇಮೆಂಟ್ ಸಕ್ಸಸ್ ಆಗಿದೆಯಾ, ಇಷ್ಟು ಡೀಟೇಲ್ಸ್ ನಿಮಗೆ ಇಲ್ಲಿ ಕಾಣುತ್ತೆ. ಇಲ್ಲಿ ನಿಮ್ಗೆ ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ. ಈ ರಿಜಿಸ್ಟ್ರೇಷನ್ ನಂಬರ್ ನಿಮಗೆ ಫ್ಯೂಚರ್ ಅಲ್ಲಿ ಯೂಸ್ ಆಗುತ್ತೆ. ಅದನ್ನ ಯೂಸ್ ಮಾಡ್ಕೋಬಹುದು. ಮತ್ತೆ ನೀವು ಮಾಡಿಫೈ ರಿಜಿಸ್ಟ್ರೇಷನ್ ಡೀಟೇಲ್ಸ್ ಅಂದ್ರೆ ನಿಮ್ದು ಮಾಡಿಫೈ ರಿಜಿಸ್ಟ್ರೇಷನ್ ಡೀಟೇಲ್ಸ್ ಹೋದ್ರೆ ಇಲ್ಲಿ ನಿಮಗೆ ಕೇಳುತ್ತೆ ಪರ್ಸನಲ್ ಇನ್ಫಾರ್ಮೇಶನ್, ಕಾಂಟ್ಯಾಕ್ಟ್ ಇನ್ಫಾರ್ಮೇಶನ್ ಅಷ್ಟೇ ನೀವು ಎಡಿಟ್ ಮಾಡಕ್ ಆಗೋದು. ಎರಡನ್ನ ಬಿಟ್ಟು ಬೇರೆ ಏನು ಎಡಿಟ್ ಮಾಡಕ್ ಆಗಲ್ಲ. ಇಫ್ ಇನ್ ಕೇಸ್ ನಿಮ್ ನಂಬರ್ ಹೊಸದಾಗಿ ಅಪ್ಡೇಟ್ ಆಗಿದೆ ಅಥವಾ ನಿಮ್ದು ಪರ್ಸನಲ್ ಇನ್ಫಾರ್ಮೇಶನ್ ಇಮೇಲ್ ಐಡಿ ಏನಾರ ಚೇಂಜ್ ಆಗಿದೆ ಅಂದ್ರೆ ಆ ಡೀಟೇಲ್ಸ್‌ನ ಅಪ್ಡೇಟ್ ಮಾಡ್ಬೋದು ಇಲ್ಲಿ. ಸೊ ಇಲ್ಲಿ ಆ ಡೀಟೇಲ್ಸ್‌ನ ಅಪ್ಡೇಟ್ ಮಾಡೋದು. ಮತ್ತೆ ನೀವು ಅಪ್ಲಿಕೇಶನ್ ಹಿಸ್ಟ್ರಿಗೆ ಬಂದ್ರೆ ನೀವು ಇಲ್ಲಿ ವ್ಯೂ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಅಪ್ಲಿಕೇಶನ್ ಎಲ್ಲ ಕಾಣುತ್ತೆ. ನೀವು ವ್ಯೂ ಅಪ್ಲಿಕೇಶನ್ ಅಂತ ಕೊಟ್ಟಾಗ ನಿಮ್ಗೆ ಈ ರೀತಿ ಅಪ್ಲಿಕೇಶನ್ ಕಾಣುತ್ತೆ. ನೀವು ಅಪ್ಲಿಕೇಶನ್ ಅಲ್ಲಿ ಲಾಸ್ಟ್ ಇಯರ್ ಏನ್ ಹಾಕಿದ್ರಿ ಆ ಡೀಟೇಲ್ಸ್ ಎಲ್ಲ ನಿಮ್ಗೆ ಇಲ್ಲಿ ಕಾಣುತ್ತೆ. ಮತ್ತೆ ನೀವು ಬ್ಯಾಕ್ ಬಂದ್ರೆ ಇಲ್ಲಿ ನಿಮ್ಗೆ ಇವಾಗ ಏನ್ ಸಕ್ಸಸ್ ಅಂತ ಕಾಣ್ತಿದೆ. ನೆಕ್ಸ್ಟ್ ನಿಮ್ಗೆ ಆಗಸ್ಟ್ 7th ಇಂದ ಸೆಪ್ಟೆಂಬರ್ 8th ಒಳಗೆ ನಿಮ್ಗೆ ಎಕ್ಸಾಮ್‌ದು ಡೇಟ್ ಯಾವಾಗ, ಯಾವ ಸೆಂಟರ್‌ಗೆ ನಿಮ್ಗೆ ಕರೆದಿದ್ದಾರೆ, ಮತ್ತೆ ಎಕ್ಸಾಮ್ ಪಾಸ್ ಏನು, ಆ ಎಲ್ಲಾ ಡೀಟೇಲ್ಸ್ ಕೂಡ ಇಲ್ಲಿ ಪಾಪ್ಯುಲೇಟ್ ಆಗುತ್ತೆ. ನೀವು ಇಲ್ಲಿಂದಾನೇ ಡೌನ್ಲೋಡ್ ಮಾಡ್ಕೋಬೇಕು. ಅಂಡ್ ಇದೇ ಪೋರ್ಟಲ್ www.rrbapply.government.in ಗೆನೆ ಹೋಗಿ ನೀವು ಇಲ್ಲೇ ಅದನ್ನ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಸೊ ಹಾಗಾಗಿ ನೀವು ಇದ್ರ ಕ್ರೆಡೆನ್ಷಿಯಲ್ಸ್‌ನೆಲ್ಲ ಇವಾಗ್ಲೇ ರೀಸೆಟ್ ಮಾಡಿ ಎಲ್ಲಾ ರೀತಿ ಮಾಡಿ ಇಟ್ಕೊಳ್ಳಿ. ಮತ್ತೆ ನಿಮ್ದು ಎಕ್ಸಾಮ್ ಸೆಂಟರ್ ಅಲ್ಲಿ ಆಧಾರ್ ಬಯೋಮೆಟ್ರಿಕ್ ಇರೋದ್ರಿಂದ ನೀವು ಅಲ್ಲಿ
ಕೊಡ್ಬೇಕಾಗತ್ತೆ ಅಥವಾ ಬಯೋಮೆಟ್ರಿಕ್ ಥಂಬ್ ಇಂಪ್ರೆಷನ್ ಕೊಟ್ಟೆ ಎಕ್ಸಾಮ್ ಬರಿಬೇಕಾಗತ್ತೆ ಒಂದು. ಇವಾಗ ಬನ್ನಿ ಎಕ್ಸಾಮ್ ಪ್ಯಾಟರ್ನ್ಸ್ ಹೇಗಿರುತ್ತೆ? ಯಾವ್ಯಾವ ತರ ಎಕ್ಸಾಮ್ ಇರುತ್ತೆ? ಯಾವ್ಯಾವ ಸ್ಟೆಪ್ಸ್ ಎಷ್ಟು ಸ್ಟೆಪ್ಸ್ ಅಲ್ಲಿ ಇದು ನಡೆಯುತ್ತೆ ಅಂತ ನೋಡ್ಕೊಬರೋಣ. ಗವರ್ಮೆಂಟ್ ಆಫ್ ಇಂಡಿಯಾದಿಂದ ಬಂದಿರೋ ಸರ್ಕ್ಯುಲೇಷನ್ ನೀವಿಲ್ಲಿ ನೋಡ್ಬೋದು. ಅಪ್ಲಿಕೇಶನ್‌ದು ಯಾವಾಗ ಬಿಟ್ಟಿದ್ದಾರೆ, ಯಾವ URL ಹಾಕಿ ನೀವು ಏನು ನೋಡ್ಬೋದು. ಡೀಟೇಲ್ಸ್‌ನೆಲ್ಲ ನೋಡ್ಬೋದು. ಇದು ನಿಮ್ಗೆ ರಿಜೆಕ್ಟೆಡ್ ಮತ್ತೆ ಅಕ್ಸೆಪ್ಟ್ ಆಗಿರೋ ಎರಡೂ ಸ್ಟೇಟಸ್‌ನ ತೋರಿಸುತ್ತೆ. ನೀವೇನಾರ ಹೆಲ್ಪ್ ಡೆಸ್ಕಿಗೆ ಕಾಲ್ ಮಾಡ್ಬೇಕು ಅಂದ್ರೆ ಇದು ಹೆಲ್ಪ್ ಡೆಸ್ಕ್ ನಂಬರ್ ಇರುತ್ತೆ ಮತ್ತೆ ಇದು ಮೇಲ್ ಐಡಿ ಇರುತ್ತೆ. ಇದನ್ನ ಬಳಸ್ಕೊಂಡು ನೀವು ಅ, ಏನು ಅ, ಲಾಗಿನ್ ಅಥವಾ ಅವ್ರಿಗೆ ಕಾಲ್ ಮಾಡಿ ನಿಮ್ದೇನಾರ ಕ್ವೇರಿ ಇದ್ರೆ ಇವಾಗ ಎಕ್ಸಾಮ್ ಪ್ಯಾಟರ್ನ್ಸ್‌ನ ನೋಡೋದಾದ್ರೆ, ಫಸ್ಟ್ ನಿಮ್ಗೆ ಇದು ಮಲ್ಟಿ ಸ್ಟೇಜಲ್ಲಿ ನಡೆಯುತ್ತೆ ಒಂದು. ಇನ್ನೊಂದು ನೀವು ಫಸ್ಟ್ ಸ್ಟೇಜ್ ಬಂದು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ. CBT 1 ಅಂತ. ಈ ಈ CBT 1 ಟೆಸ್ಟೇ ಇವಾಗ ನೆಕ್ಸ್ಟ್ ಮಂತ್ ಆಗಸ್ಟ್ 7th ಇಂದ ಸೆಪ್ಟೆಂಬರ್ 8th ವರೆಗೂ 1 ಮಂತ್ ಡ್ಯೂರೇಷನ್ ಅಲ್ಲಿ ನಡೆಯುತ್ತೆ. ಆ CBT 1 ಅಲ್ಲಿ ಯಾರ್ಯಾರು ಪಾಸ್ ಆಗಿರ್ತಾರೆ ಅವ್ರಿಗೆ ಸೆಕೆಂಡ್ ಸ್ಟೇಜ್ ಆಫ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟಿಂಗೇ ಇರುತ್ತೆ. ಇದು ಆಪ್ಟಿ, ರೀಸನಿಂಗು ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಅದಾದ್ಮೇಲೆ ನಿಮ್ಗೆ ಟೈಪಿಂಗ್ ಸ್ಕಿಲ್ ಟೆಸ್ಟ್ ಇರುತ್ತೆ. ಟೈಪಿಂಗ್ ಇದ್ ಮಾಡೋದು. ಲಾಸ್ಟಿಗೆ ನಿಮ್ಗೆ ಕಂಪ್ಯೂಟರ್ ಬೇಸ್ಡ್ ಆಪ್ಟಿಟ್ಯೂಡ್ ಟೆಸ್ಟ್ ಇರುತ್ತೆ ಡಿಪೆಂಡಿಂಗ್ ಅಪಾನ್ ಪೋಸ್ಟ್. ಅದಾದ್ಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮತ್ತೆ ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ. ಸೊ ಇದು ಓವರ್ ಆಲ್ ಪ್ರೋಸೆಸ್ ನಿಮ್ದು ಈ ಎಕ್ಸಾಮ್‌ಗೆ ಯಾವ ತರ ಇರುತ್ತೆ ಅಂತ. ನೆಕ್ಸ್ಟ್ ಇದಕ್ಕೆ ನೀವು ಪ್ರಿಪೇರ್ ಆಗ್ಬೇಕು ಅಂತ ಅಂದ್ರೆ, ನಾನಿಲ್ಲಿ ಆಲ್ರೆಡಿ ನಿಮಗೆ ತೋರಿಸಿರೋ ಮಟ್ಟಿಗೆ ನೀವು ಆ ಡೇಟ್ ಹಾಕಿ NTPC ಅಂಡರ್ ಗ್ರಾಜುಯೇಟ್ ಸ್ಯಾಂಪಲ್ ಕ್ವೆಶನ್ಸ್ ಅಂತ ಗೂಗಲಲ್ಲಿ ಹಾಕಿದ್ರೆ ನಿಮ್ಗೆ ಲಾಸ್ಟ್ 1 ಇಯರ್‌ದೆಲ್ಲ ಕ್ವೆಷನ್ ಪೇಪರ್ ಫಸ್ಟಲ್ಲಿ ಏನ್ ಬರುತ್ತಲ್ಲ, ಇದೇ ಓಪನ್ ಮಾಡಿ. ಪ್ರೀವಿಯಸ್ ಇಯರ್ ಕ್ವೆಷನ್ ವಿತ್ ಪೇಪರ್ಸ್ ವಿತ್ ಸೊಲ್ಯೂಷನ್ ಅಂತ. ಇಲ್ಲಿ ನಿಮ್ಗೆ ಸುಮಾರು ಡೌನ್ಲೋಡ್ PDF ಫಾರ್ಮ್ಯಾಟ್ ಅಲ್ಲಿ ಓಪನ್ ಮಾಡಕ್ಕೆ ಹಿಂದಿನ ಕ್ವೆಷನ್ಸ್ ಎಲ್ಲ ಇದೆ. ಇವಾಗ ನೋಡಿ ನಾನೊಂದು ಡೌನ್ಲೋಡ್ ಮಾಡಿ ತೋರಿಸ್ತೀನಿ. ಟೆಸ್ಟ್ ಡೇಟು ಯಾವಾಗ ಆಗಿದ್ದು, ಯಾವ ಗ್ರಾಜುಯೇಟ್ ಲೆವೆಲ್‌ಗೆ, ಕ್ವೆಷನ್ ಅಂಡ್ ಆನ್ಸರ್ ಸಮೇತ ಇದೆ. ಸೊ ನೀವು ಇದನ್ನ ರೆಫರ್ ಮಾಡ್ಕೋಬಹುದು ಎಕ್ಸಾಮಿಗೆ ಪ್ರಿಪೇರ್ ಆಗಕ್ಕೆ. ಇಲ್ಲಿ ಹಿಂದಿದು, ಇಂಗ್ಲಿಷ್‌ದು ಎಲ್ಲ ಲೆವೆಲ್‌ದು ಇದೆ. ನೀವು ಇದನ್ನ ನೋಡಿ ಎಕ್ಸಾಮ್‌ಗೆ ಪ್ರಿಪೇರ್ ಆಗಿ. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಅಂಡ್ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್‌ಗೆ. ಥ್ಯಾಂಕ್ ಯು ಸೋ ಮಚ್.